Hello ಮಕ್ಕಳ ಹೇಗಿದ್ದೀರಾ Welcome to 6th standard from 5th standard. Now we will learn a chapter in English. Unit 1 Dog finds his master. Foxes hunt alone, never in packs. Once dogs too were their own masters and lead the way foxes did. They lived in freedom until a dog was born who was not pleased with this way of life. He was sick and tired of wandering about by himself looking for food and being frightened of those who were stronger than him. Means foxes ಅಂದ್ರೆ ನಿಮಗೆ ಗೊತ್ತಲ್ವಾ ನರಿಗಳು ಒಂಟೊಂಟಿಯಾಗಿ ಬೇಟೆ ಆಡ್ತಾ ಇದ್ವು ಅವುಗಳ ಫುಡ್ ಅವು ತಿಂತಾ ಇದ್ವು ಅಂದ್ರೆ ಅವು ಗುಂಪಲ್ಲಿ ಹೋಗಿ ಬೇಟೆ ಆಡ್ತಾ ಇರ್ಲಿಲ್ಲ ಅದೇ ತರ ನಾಯಿಗಳು ಸಹ ಒಂದೊಂದೇ ಹೋಗಿ ಬೇಟೆ ಆಡಿ ಅದರ ಫುಡ್ ನಾವು ತಿಂತಾ ಇದ್ವು ಫಾಕ್ಸಸ್ ತರನೇ ಲೈಫ್ ಲೀಡ್ ಮಾಡ್ತಾ ಇದ್ವು They lived in freedom until a dog was born who was not pleased with this way of life. ಈ ತರ ಇರ್ಬೇಕಾದ್ರೆ ಒಂದು ನಾಯಿ ಹುಟ್ಟುತ್ತೆ ಅದಕ್ಕೆ ಈ ತರ ಒಂಟಿಯಾಗಿ ಬೈ ಇಟ್ಸ್ ಓನ್ ಲೈಫ್ ಲೀಡ್ ಮಾಡೋದು ಇಷ್ಟ ಆಗ್ತಿರಲ್ಲ So he was sick and tired of wandering about by himself looking for food. ಅದಷ್ಟು ಕಡೆ ಹೋಗಿ ಊಟ ಹುಡುಕೊಂಡು ತಿಂದು ಮತ್ತೆ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋ ನಾಯಿ ನೋಡಿದಾಗ ಅದಕ್ಕೆ ಭಯ ಆಗ್ತಾ ಇತ್ತು ಸೊ ಈ ತರ ಲೈಫ್ ಸ್ಟೈಲು ಅದಕ್ಕೆ ಇಷ್ಟ ಆಗ್ತಾ ಇರಲ್ಲ So he thought for a while and decided that the best thing for him to do was to become the servant of one who was stronger than anyone on earth. ಈ ತರ ಇರ್ಬೇಕಾದ್ರೆ ಒಂದಿನ ಅದು ಡಿಸೈಡ್ ಮಾಡುತ್ತೆ ಏನಪ್ಪಾ ಅಂದ್ರೆ ನಾನು ಇನ್ನೊಂದು ಪ್ರಾಣಿ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಆ ಅನಿಮಲ್ ಏನ್ ಹೇಳುತ್ತೆ ಆ ಕೆಲಸ ಮಾಡೋಣ ಅದ್ರ ಫುಡ್ ಏನ್ ಸಿಗುತ್ತೆ ಅದನ್ನ ತಿನ್ಕೊಂಡಿರೋಣ ಅಂತ ಅದ್ ಡಿಸೈಡ್ ಮಾಡುತ್ತೆ ಹಿ ಸೆಟ್ ಔಟ್ ಟು ಫೈಂಡ್ ಸಚ್ ಎ ಮಾಸ್ಟರ್ ಅದಕ್ಕೋಸ್ಕರ ಒಂದು ಮಾಸ್ಟರ್ ಬೇಕಾಗಿರುತ್ತೆ He walked and he met a kinsman of his, a big wolf who was as strong as himself. ಈ ತರ ಹುಡುಕಾಟದಲ್ಲಿ ಹೊರಟಿರ್ಬೇಕಾದ್ರೆ ನಾಯಿಗೆ ಏನಾಗುತ್ತೆ ಒಂದು ಅನಿಮಲ್ ಸಿಗುತ್ತೆ ದ ನೇಮ್ ಆಫ್ ದಟ್ ಅನಿಮಲ್ ಇಸ್ ವೂಲ್ಫ್ ಅಂದ್ರೆ ನಿಮ್ಗೆಲ್ಲ ಗೊತ್ತು ತೋಳ ಅದು ನಾಯಿಯಷ್ಟೇ ಬಲಶಾಲಿ ಆಗಿರುತ್ತೆ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ಹಿ ವಾಸ್ ಫಿಯರ್ಸ್ ವೇರ್ ಆರ್ ಯು ಗೋಯಿಂಗ್ ಫ್ರೆಂಡ್ ದ ವೂಲ್ಫ್ ಆಸ್ಕ್ಡ್ ಆ ತೋಳ ಕೇಳುತ್ತೆ ನಾಯಿನ ಎಲ್ಲಿ ಹೋಗ್ತಾ ಇದೀಯಾ ಫ್ರೆಂಡ್ ಅಂತ ಕೇಳುತ್ತೆ I am looking for someone to take me up as a servant. Would you like to be my master, Wolf? The dog said. ಅವಾಗ ನಾಯಿ ಹೇಳುತ್ತೆ ನಾನು ನನ್ನ ಮಾಸ್ಟರ್ನ ಸರ್ಚಿಂಗ್ ಅಲ್ಲಿ ಇದ್ದೀನಿ ನನ್ನ ಸರ್ವೆಂಟ್ ಆಗಿ ನೀನ್ ತಗೊಂತೀಯ ಸರ್ವೆಂಟ್ ಅಂದ್ರೆ ಗೊತ್ತಲ್ವಾ ಕೈಯಾಳು ನೀನ್ ಕೆಳಗಡೆ ಕೆಲಸ ಮಾಡೋದಕ್ಕೆ ನನ್ನನ್ನ ತಗೋತೀಯಾ ತೋಳ ಅಂತ ಕೇಳುತ್ತೆ ಸೊ ಅವಾಗ ವೂಲ್ಫ್ ಹೇಳುತ್ತೆ ವೈ ನಾಟ್ ದ ವೂಲ್ಫ್ ಸೆಟ್ and this agreed upon the two of them went on together. ಅವಾಗ ತೋಳ ಹೇಳುತ್ತೆ why not I will take you as a servant ಅಂತ ಅಂದ್ಬಿಟ್ಟು ಇಬ್ರು ಜೊತೆನಲ್ಲಿ ಹೋಗ್ತಾರೆ They walked and all of a sudden the wolf lifted his nose, sniffed, darted quickly off the path into the bushes and crept deeper into the forest. The dog was very much surprised. ಅವಾಗ ಏನಾಗುತ್ತೆ ಫಾರೆಸ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಸಡನ್ಲಿ ವೂಲ್ಫ್ ಭಯ ಬಿದ್ದು ಒಂದು ಪೊದೆ ಒಳಗಡೆ ಓಡೋಗಿ ಸೇರ್ಕೊಂಡ್ಬಿಡುತ್ತೆ ಬುಷಸ್ ಅಂದ್ರೆ ಪೊದೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ತೆವಳ್ಕೊಂಡು ಹೊಟ್ಟೋಗುತ್ತೆ ಆವಾಗ ನಾಯಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನಿದು ವೂಲ್ಫ್ ನನ್ಗಿಂತ ಸ್ಟ್ರಾಂಗರ್ ಅನ್ಕೊಂಡಿದ್ದೆ ಯಾಕೆ ಈ ತರ ಮಾಡ್ತು ಅಂತ ಅದಕ್ಕೆ ಸರ್ಪ್ರೈಸ್ ಆಗುತ್ತೆ ಸರ್ಪ್ರೈಸ್ ಮೀನ್ಸ್ ಆಶ್ಚರ್ಯ ಆಗುತ್ತೆ ಸೊ ವಾಟ್ಸ್ ಕಮ್ ಓವರ್ ಯು ಮಾಸ್ಟರ್ ಹಿ ಆಸ್ಕ್ಡ್ ವಾಟ್ ಹ್ಯಾಸ್ ಫ್ರೈಟೆಂಡ್ ಯು ಸೋ ಮಚ್ ಆವಾಗ ಡಾಗ್ ಕೇಳುತ್ತೆ ಏನಾಯ್ತು ಮಾಸ್ಟರ್ ನಿನ್ಗೆ ಫ್ರೈಟೆಂಡ್ ಅಂದ್ರೆ ಭಯ
ಯಾಕೆ ನಿನ್ಗೆ ಅಷ್ಟೊಂದು ಭಯ ಆಯ್ತು ಅಂತ ಕೇಳುತ್ತೆ. ಆವಾಗ ಕ್ಯಾನ್ ಯು ಸಿ there is a bear out there and he might eat up both of us, the wolf replied. ಅವಾಗ ತೋಳ ಹೇಳುತ್ತೆ, ನಿನಗೆ ಕಾಣಿಸ್ತಾ ಇಲ್ವಾ, ಅಲ್ಲಿ ಬೇರ್ ಅಂದ್ರೆ ಕರಡಿ ಇದೆ, ಅದು ನಮ್ಮಿಬ್ಬರನ್ನು ತಿನ್ಕೊಂಡ್ಬಿಡ್ಬೋದು ಅಂತ ವುಲ್ಫ್ ಹೇಳುತ್ತೆ. ಆವಾಗ seeing that the bear was stronger than the wolf, the dog decided to take up service with the bear. ಇದನ್ನ ತಿಳ್ಕೊಂಡಿದ್ದು ನಾಯಿ ಏನ್ ಮಾಡುತ್ತೆ, ಅದಕ್ಕೆ ಗೊತ್ತಾಗುತ್ತೆ, ಓಕೆ ತೋಳಗಿಂತ ಸ್ಟ್ರಾಂಗರ್ ಅನಿಮಲ್, ಬಲಶಾಲಿಯಾಗಿರೋ ಪ್ರಾಣಿ ಮತ್ತೊಂದಿದೆ, ಅದು ಕರಡಿ ಅಂತ ಅದಕ್ಕೆ ಗೊತ್ತಾಗುತ್ತೆ. he left the wolf and asked bear to be his master. ಆವಾಗ ಏನ್ ಮಾಡುತ್ತೆ, ತೋಳನ್ ಬಿಟ್ಟು ಕರಡಿ ಜೊತೆ ಹೊಟ್ಟೋಗ್ಬಿಡುತ್ತೆ. ಕರಡಿನ ಕೇಳುತ್ತೆ, ನೀನು ನನ್ ಮಾಸ್ಟರ್ ಆಗಿರು, ನಾನ್ ನಿನ್ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ. ಆವಾಗ the bear agreed to this readily and said, let us go and find herd of cows. ಆತರ ಕೇಳಿದ ತಕ್ಷಣ ಕರಡಿ ಓಕೆ ರೆಡಿಲಿ ತಕ್ಷಣ ಒಪ್ಕೊಂಡ್ಬಿಡ್ತು. ನಡಿ ನನ್ ಜೊತೆ ಬಾ, ವಿ ವಿಲ್ ಫೈಂಡ್ ಹರ್ಡ್ ಆಫ್ ಕೌಸ್. ಹರ್ಡ್ ಅಂದ್ರೆ ಕೌಸ್ ಎಲ್ಲ ಒಂದು ಗುಂಪಲ್ಲಿರುತ್ತೆ ಅಲ್ವಾ, ಗುಂಪನ್ನ ಹರ್ಡ್ ಅಂತಾರೆ. ಇಲ್ಲಿ 2 ವರ್ಡ್ ಯೂಸ್ ಮಾಡಿದ್ದಾರೆ, ಹರ್ಡ್ ಅಂತ ಮತ್ತೆ ಬಿಗಿನಿಂಗ್ ಆಫ್ ದ ಲೆಸನ್ ಅಲ್ಲಿ ಪ್ಯಾಕ್ ಅಂತ ಯೂಸ್ ಮಾಡಿದ್ದಾರೆ. ದಟ್ ಮೀನ್ಸ್ ಗ್ರೂಪ್ ಆಫ್ ಅನಿಮಲ್ಸ್ ಅಂತ. I will kill a cow and then we can both eat our fill. ಅವಾಗ ಕರಡಿ ಹೇಳುತ್ತೆ, ನಾವು ಹಸುಗಳ ಗುಂಪು ನೋಡ್ಕೋಣ, ನಾನು ಹಸುನ್ ಸಾಯಿಸ್ತೀನಿ, ನಮ್ಗೆ ಹೊಟ್ಟೆ ತುಂಬಷ್ಟು ತಿನ್ಕೊಳ್ಳೋಣ ಅಂತ ಕರಡಿ ಹೇಳುತ್ತೆ. They walked on and soon saw a herd of cows. ಇಬ್ರು ಜೊತೆಲಿ ಹೋಗ್ತಾ ಇರ್ಬೇಕಾದ್ರೆ ಹಸುಗಳ ಗುಂಪು ಕಾಣಿಸುತ್ತೆ. But just as they were about to come to it, they were stopped by a terrible noise. ಅವು ಹತ್ರ ಹೋಗ್ತಾ ಇದ್ದಂಗೆನೆ ಒಂದು ಟೆರಿಬಲ್ ವಾಯ್ಸ್ ಮೀನ್ಸ್ ತುಂಬಾ ಭಯಾನಕ ಶಬ್ದ ಕೇಳ್ಬರುತ್ತೆ. ಅದು ನಾಯಿ ಮತ್ತೆ ಕರಡಿ ಅಲ್ಲಿ ನಿಂತ್ಕೊಂಡ್ಬಿಡ್ತವೆ. The cows were mooing loudly and running in panic in all directions. ಅವಾಗ ಹಸುಗಳು ಹಸು ಮೋ ಅಂತ ಸೌಂಡ್ ಮಾಡುತ್ತಲ್ಲ, ಅದನ್ನ ಮೂಯಿಂಗ್ ಅಂತಾರೆ. ಹಸುಗಳು ಅಂದ್ರೆ ಏನೋ ಸೌಂಡ್ ಮಾಡ್ಕೊಂಡು ರನ್ನಿಂಗ್ ಇನ್ ಪ್ಯಾನಿಕ್ ಇನ್ ಆಲ್ ಡೈರೆಕ್ಷನ್ಸ್. ಪ್ಯಾನಿಕ್ ಅಂದ್ರೆ ಭಯ, ಪ್ಯಾನಿಕ್ ಅಂಡ್ ಇನ್ ಅವು ಎಲ್ಲ ದಿಕ್ಕಾಪಾಲಾಗಿ ಓಡೋಗ್ತಾ ಇರ್ತಾರೆ. The bear looked from behind a tree and then he too ran hastily deeper into the forest. ಅವಾಗ ಏನ್ ಮಾಡುತ್ತೆ, ಕರಡಿ ಬಿಹೈಂಡ್ ದ ಟ್ರೀ ಅಂದ್ರೆ ಮರಗಳ ಹಿಂದೆ ಬರ್ತಾ ಇರೋ ಒಂದು ಪ್ರಾಣಿ ನೋಡಿ ಅದಕ್ಕೂ ಭಯ ಆಗಿ ಓಡೋಗಿ ಕಾಡು ಒಳಕ್ಕೆ ವಾಪಸ್ ಓಡೋಗ್ಬಿಡುತ್ತೆ. ಹ್ಯಾಸ್ಟಿಲಿ ಅಂದ್ರೆ ಸ್ಪೀಡ್ ಆಗಿ ಫಾರೆಸ್ಟ್ಗೆ ವಾಪಸ್ ಓಡೋಗುತ್ತೆ. Now, why did I have to come here? He said to the dog. ಅವಾಗ ಕರಡಿ ಹೇಳುತ್ತೆ, ನಾವ್ ಏನಕ್ಕಾದ್ರೂ ಬಂದ್ವಿ ಇಲ್ಗೆ? It is the lion who rules the forest in these parts. ಕರಡಿ ಹೇಳುತ್ತೆ, ನಾವ್ ಇಲ್ಗೆ ಯಾಕಾದ್ರೂ ಬಂದ್ವೋ, ಇದು ಲಯನ್ ಅಂದ್ರೆ ಗೊತ್ತಲ್ವಾ, ಸಿಂಹ. he is the king of forest, he rules the forest. ಈ ಫಾರೆಸ್ಟ್ ಅಂದ್ರೆ ಕಾಡು, ಈ ಕಾಡಿಗೆ ಇವನು ರಾಜ, ನಾವ್ ಯಾಕೆ ಈ ಪಾಠಕ್ಕೆ ಬಂದ್ವಿ ಅಂತ ಭಯ ಬೀಳುತ್ತೆ. ಅವಾಗ ನಾಯಿ ಕೇಳುತ್ತೆ, ದ ಲಯನ್, ಹೂ ಇಸ್ ಹಿ? ಲಯನ್ ಅಂದ್ರೆ ಯಾರು ಅಂತ ಕೇಳುತ್ತೆ. ಡೋಂಟ್ ಯು ನೋ, ಹಿ ಇಸ್ ದ ಸ್ಟ್ರಾಂಗೆಸ್ಟ್ ಬೀಸ್ಟ್ ಆನ್ ದ ಅರ್ತ್. ಅವಾಗ ಕರಡಿ ಹೇಳುತ್ತೆ, ನಿಂಗ್ ಲಯನ್ ಅಂದ್ರೆ ಗೊತ್ತಿಲ್ವಾ? ಹಿ ಇಸ್ ದ ಸ್ಟ್ರಾಂಗೆಸ್ಟ್ ಬೀಸ್ಟ್ ಅಂದ್ರೆ ಶಕ್ತಿಶಾಲಿಯಾದ ಪ್ರಾಣಿ, ಈ ಪ್ರಪಂಚದಲ್ಲೇ ಶಕ್ತಿಶಾಲಿಯಾದ ಪ್ರಾಣಿ. ವೆಲ್ ದೆನ್ ಐ ವಿಲ್ ಸೇ ಗುಡ್ ಬೈ ಟು ಯು ಬೇರ್. ಹಾಗಂತ ಹೇಳಿದ ತಕ್ಷಣ ಏನ್ ಮಾಡುತ್ತೆ ನಾಯಿ, ಓಕೆ ನಾನು ಮತ್ತೆ ನಿನಗೆ ಗುಡ್ ಬೈ ಹೇಳ್ತಾ ಇದ್ದೀನಿ ಕರಡಿ. ಐ ವಾಂಟ್ ಎ ಮಾಸ್ಟರ್ ಹೂ ಇಸ್ ಸ್ಟ್ರಾಂಗರ್ ದೆನ್ ಎನಿ ಒನ್ ಆನ್ ಅರ್ತ್. ನನಗ್ ಬೇಕಾಗಿರೋಂತ ಮಾಸ್ಟರು ಈ ಭೂಮಿ ಮೇಲೆ ಎಲ್ಲರಿಗಿಂತ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳುತ್ತೆ. The lion agreed to take the dog into his service and the dog stayed with him and served him for a long time.
ಮತ್ತೆ ಲಯನ್ ಕೇಳಿದಾಗ ಸಿಂಹನೂ ಒಪ್ಕೊಂಡು ಡಾಗ್ನ ಸರ್ವೆಂಟ್ ಆಗಿ ಇಟ್ಕೊಳ್ಳುತ್ತೆ. And dog stayed with him and served him for a long time. ನಾಯಿ ತುಂಬಾ ದಿನ ಲಯನ್ ಜೊತೆನೆ ಇರುತ್ತೆ, ಅದ್ರ ಜೊತೆನೆ ಲೈಫ್ ಲೀಡ್ ಮಾಡ್ತಾ ಇರುತ್ತೆ. It was a good life. He had nothing to complain about because no one dared to touch the dog or offend him in any way. ಈ ತರನೇ ಅದ್ರ ಜೀವನ ಚೆನ್ನಾಗಿರುತ್ತೆ. ಯಾಕಂದ್ರೆ ಲಯನ್ ಕಂಡ್ರೆ ಎಲ್ಲಾರ್ಗೂ ಭಯ, ಯಾರು ಅದ್ರ ಹತ್ರಕ್ಕೂ ಹೋಗೋದಿಲ್ಲ, ನಾಯಿನ ಯಾರು ಭಯ ಪಡಿಸುವಂಥದ್ದು ಇರಲ್ಲ. ಸೊ ನಾಯಿ ಆರಾಮಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಬಟ್ ಒನ್ ಡೇ ದ ಟೂ ಆಫ್ ದಮ್ were walking side by side in the forest when all of a sudden the lion stopped. ಕೆಲವು ದಿನ ಆದ್ಮೇಲೆ ಏನಾಗ್ತಾ ಇರುತ್ತೆ, ನಾಯಿ ಮತ್ತೆ ಡಾಗ್ ಅಂಡ್ ಲಯನ್ ವಾಕಿಂಗ್ ಹೋಗ್ತಾ ಇರ್ತವೆ. ಆವಾಗ ಆಲ್ ಆಫ್ ಸಡನ್ ಲಯನ್ ಸ್ಟಾಪ್ ಮಾಡುತ್ತೆ. He gave a great roar and struck the ground angrily with his paw. So what lion will do, lion ಏನ್ ಮಾಡುತ್ತೆ ಅವಾಗ, ಲಯನ್ ಸೌಂಡ್ ಮಾಡೋದಲ್ವಾ, ಅದನ್ನ ರೋರ್ ಅಂತಾರೆ, ರೋರಿಂಗ್ ಸೌಂಡ್. ವಿತ್ ಎ ಗ್ರೇಟ್ ರೋರ್ ಅಂಡ್ ಸ್ಟ್ರಕ್ ದ ಗ್ರೌಂಡ್ ಆಂಗ್ರಿಲಿ, ನೆಲಕ್ಕೆ ಈ ತರ ಹೊಡೆದು ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ದೆನ್ he began to walk away very quietly. ಸೈಲೆಂಟ್ ಆಗಿ ಲಯನ್ ಅದ್ರ ದಾರಿಯಿಂದ ದೂರ ಹೊರಟೋಗುತ್ತೆ. What is it, master? Is anything wrong? asked the dog, surprised. ಅವಾಗ ಡಾಗ್ ಕೇಳುತ್ತೆ ಸರ್ಪ್ರೈಸಿಂಗ್ ಆಗಿ, ಏನಾಯ್ತು ಮಾಸ್ಟರ್ ನಿನ್ಗೆ ಸಡನ್ಲಿ, ಯಾಕೆ ಈ ತರ ಆಡ್ತಾ ಇದೆಯಾ, ಏನಾಯ್ತು ಅಂತ ಕೇಳುತ್ತೆ. I smell human coming this way, the lion said. ಅವಾಗ ಲಯನ್ ಹೇಳುತ್ತೆ, ನನ್ಗೆ ಸ್ಮೆಲ್ ಅಂದ್ರೆ ವಾಸನೆ ಬರ್ತಾ ಇದೆ, ಮನುಷ್ಯ ಈ ದಾರಿನಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳುತ್ತೆ. We had better run from here or we will be in trouble. ನಾವಿವಾಗ ಓಡೋಗ್ಬಿಟ್ರೆ ನಮ್ಗೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಕಷ್ಟದಲ್ಲಿ ಸಿಕ್ಕಾಕೋತೀವಿ ಅಂತ ಲಯನ್ ಹೇಳುತ್ತೆ. Oh well, then I will say goodbye to you, lion. I want a master who is stronger than anyone on earth. ಅವಾಗ ಮತ್ತೆ ನಾಯಿ ಅದೇ ಡೈಲಾಗ್ ಹೇಳುತ್ತೆ, ಐ ವಿಲ್ ಸೇ ಗುಡ್ ಬೈ, ನಿನಗೆ ಗುಡ್ ಬೈ ಹೇಳ್ಬಿಡ್ತೀನಿ, ನನ್ಗೆ ನನ್ ಮಾಸ್ಟರ್ ಯಾವಾಗ್ಲೂ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳುತ್ತೆ. The dog went to the man and stayed with him and served him faithfully. This happened long ago, but to this day the dog has been man's most loyal servant and no other master. The dog went to the man. ಅವಾಗ ಏನ್ ಮಾಡುತ್ತೆ, ನಾಯಿ ಮನುಷ್ಯನ ಜೊತೆ ಹೋಗುತ್ತೆ, ಆ ಮನುಷ್ಯನ ಜೊತೆನೆ ಇರುತ್ತೆ. ಮನುಷ್ಯ ಏನೇನ್ ಹೇಳ್ತಾನೆ, ಮ್ಯಾನ್ ಏನೇನ್ ಹೇಳ್ತಾನೆ ಆ ಕೆಲಸ ಮಾಡ್ಕೊಂಡು he will become a servant of man. ತುಂಬಾ ನಿಯತ್ತಾಗಿರುತ್ತೆ, ಫೇತ್ಫುಲ್ ಮೀನ್ಸ್ ನಿಯತ್ತಾಗಿರುತ್ತೆ. ದಿಸ್ ಹ್ಯಾಪನ್ ಲಾಂಗ್ ಎಗೋ, ಈ ತರ ಬಹಳ ದಿನದಿಂದನೇ ಆಗಿರೋದ್ರಿಂದ ನಾಯಿಗಳು ಇವಾಗ್ಲೂ ಮನುಷ್ಯ ಏನ್ ಹೇಳ್ತಾನೆ ಅದನ್ನ ಕೇಳುತ್ತೆ, ಅವನ ಜೊತೆನೆ ಇರುತ್ತೆ, ಲಾಯಲ್ ಆಗಿರುತ್ತೆ, ಅವ್ರ ಸರ್ವೆಂಟ್ ಆಗಿ ಇದ್ಬಿಡುತ್ತೆ. ಮತ್ತೆ ಯಾವ ಮಾಸ್ಟರು ಅದಕ್ಕಿಂತ ಗ್ರೇಟ್ ಆಗಿ ಸಿಕ್ಕಿರ್ಲಿಲ್ಲ.